ಮುಗಿದಂಗೆ ಕಾಣ್ತಾ ಇದೆ. ಅಲ್ಲೂ ಕೂಡ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಯಾವಾಗ ಮೂಡ ಹಗರಣದಿಂದ ಸಿದ್ದರಾಮಯ್ಯ ಸೇಫ್ ಅಂತ ಆಯಿತೋ, ಈಗ ಕಾಂಗ್ರೆಸ್ನಲ್ಲಿ ಫೈಟ್ ಕಿತ್ತಾಟ, ಚೇರ್ ಕಿತ್ತಾಟ ಜೋರಾಗಿದೆ. ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಸಿಎಂ ಚೇರ್ ವಾರ್. ಸಿಎಂ ಮತ್ತು ಡಿಸಿಎಂ ಆಪ್ತರ ನಡುವೆ ಇದೀಗ ನೇರ ಫೈಟ್ ಶುರುವಾಗಿದೆ. ಡಿಕೆಶಿ ಆಪ್ತ ಚಂದ್ರಶೇಖರ್ ವಿರುದ್ಧ ರಾಜಣ್ಣ ಕಿಡಿಕಾರಿದ್ದಾರೆ. ಡಿಸಿ ಚಂದ್ರಶೇಖರ್ ಶಿಶುಪಾಲ ಉದಾಹರಣೆಗೆ ಸಿಟ್ಟು. ಡಿಸಿ ಚಂದ್ರಶೇಖರ್ ಯಾರೆಂದು ಕೇಳಿದ ರಾಜಣ್ಣ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂದರೆ ಏನು, ಎರಡು ಕೊಂಬೈತಾ. ಡಿಸಿ ಚಂದ್ರಶೇಖರ್ ಎರಡನೇ ಬಾರಿ ಇವರ ಜಿಸಿ ಚಂದ್ರಶೇಖರ್ ಒಕ್ಕಲಿಗ ನಾಯಕ ಕೂಡ 2 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಸೊ ಕಾರ್ಯಾಧ್ಯಕ್ಷ ಕೂಡ ಇವರು ಡಿ ಕೆ ಶಿವಕುಮಾರ್ ಬಣ. ಸೊ ಇವರ ಹೇಳಿಕೆಗೆ ಕಾರ್ಯಾಧ್ಯಕ್ಷ ಆದ್ರೇನಂತೆ, 2 ಕೊಂಬೈತಾ ಅಂತೇಳಿ ರಾಜಣ್ಣ ತಮ್ಮದೇ ಸ್ಟೈಲಲ್ಲಿ ಮಾತಾಡಿದರೆ ಕೇಳಿಸ್ಕೊಳ್ಳಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಾವೇರಿದ ಕುರ್ಚಿ ಫೈಟ್. ಸಿಎಂ ಡಿಸಿಎಂ ಆಪ್ತರ ನಡುವೆ ಟಾಕ್ ವಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕೈಪಾಳ್ಯದಲ್ಲಿ ಪಟ್ಟದ ಫೈಟ್ ಜೋರಾಗಿದೆ. ಪಕ್ಷದ ಹೈಕಮಾಂಡ್ ಮಾತನ್ನು ಮೀರಿ ಪರಸ್ಪರ ಮಾತಿನ ಮಲ್ಲಯುದ್ಧಕ್ಕೆ ನಿಂತಿದ್ದಾರೆ. ಡಿಕೆ ಶಿವಕುಮಾರ್ ಪರ ಆಪ್ತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಶಿಶುಪಾಲನ ಉದಾಹರಣೆ ಕೊಟ್ಟು ಸಿದ್ದು ಬಣಕ್ಕೆ ಕೌಂಟರ್ ಕೊಟ್ಟಿದ್ರು. ಇದಕ್ಕೆ ಸಚಿವ ರಾಜಣ್ಣ ರೋಷಾವೇಶದಿಂದಲೇ ಟಕ್ಕರ್ ಕೊಟ್ಟಿದ್ದಾರೆ. ಹೈಕಮಾಂಡು ಭಾಳ ಸ್ಟ್ರಾಂಗ್ ಇದೆ. ನೀವು ಕತೆ ಕೇಳಿರ್ಬೋದು, ಶಿಶುಪಾಲ ಮತ್ತು ಶ್ರೀಕೃಷ್ಣ ಅಂತೂ ಕತೆ ಕೇಳಿರ್ಬೋದು. ಸೊ ಶ್ರೀಕೃಷ್ಣ ಇದ್ದಂಗೆ ನಮ್ಮ ಹೈಕಮಾಂಡು. ಇನ್ನು ಶಿಶುಪಾಲ ಯಾರು ಅಂತ ನೀವೇ ಯೋಚನೆ ಮಾಡಬೇಕು. ಎಲ್ಲ ಹಿರಿಯ ಸಚಿವರುಗಳು, ಭಾಳ ಸೀನಿಯರ್ಸ್ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಪ್ರಮುಖವಾಗಿ ಪಾರ್ಟಿನಲ್ಲಿ ಕಾರ್ಯಕರ್ತರಿಗೆ ಮತ್ತು ಸಂಘಟನೆ ಮಾಡುವಂಥವ್ರಿಗೆ ಸ್ವಲ್ಪ ಗೊಂದಲಗಳಾಗ್ತಾ ಇದೆ. ಯಾವುದೇ ಇದ್ದರೂ ಕೂಡ ಪಕ್ಷದ ಚೌಕಟ್ಟಲ್ಲೇ ಮಾತಾಡಬೇಕು ಹೊರತು ಹೊರಗಡೆ ಮಾತಾಡೋದು ಸಭ್ಯತೆ ಅಲ್ಲ ಅಂತ ಅನ್ನೋದು ನಮ್ಮ ಆ್ಯಸ್ ಎ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ನಿಮ್ಗೆ ಕೇಳ್ತಾ ಇದ್ದೀರಿ ಕ್ವಶನ್, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಜಿಸಿ ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀರಿ? ಕಾರ್ಯಾಧ್ಯಕ್ಷರಲ್ಲ ಸರ್? ಹೌದಾ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಲ್ಲ? ಆಗ್ಬೋದು, ಆಗಲಿ. ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದ್ದವ. ಈಸ್ ಆಲ್ಸೋ ಒನ್ ಅಮಾಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ಆಯ್ತು, ಶಿಶುಪಾಲನ್ಗೆ ಅವರಿಗೆ ಅನ್ವಯ, ಅದು ನನಗಲ್ಲ. ಈಗ ನೀವೇ ಕೃಷ್ಣ? ನಾನೇ ಕೃಷ್ಣನ? ನಾವು ನೋಡಿ, ಇವೆಲ್ಲ ಈ ಪುರಾಣಗಳು, ಇವೆಲ್ಲ ಗ್ರಂಥಗಳಿದ್ದಾವಲ್ಲ, ಇವೆಲ್ಲ ಸುಮ್ಮನೆ ಸೃಷ್ಟಿ ಅಷ್ಟೇ. ಅದರಲ್ಲಿ ಈಗ ಬೆಳಿಗ್ಗೆ ಯಾವುದ್ರಲ್ಲಿ ಇದನ್ನು ಓದ್ತಾ ಇದ್ದೆ, ಯಾವುದೋ ಒಂದು ಬೆಳಿಗ್ಗೆ. ಕೇಳಿದ್ರಲ್ಲ, ರಾಜಣ್ಣ ನೇರವಾಗಿ ಡಿಕೆ ಆಪ್ತರ ವಿರುದ್ಧ ಕೆಂಡಕಾರಿದ್ದಾರೆ. ಇನ್ನು ಸಚಿವ ರಾಜಣ್ಣ ವಿರುದ್ಧ ಕೆಲ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ನೋಡಿ, ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅಲ್ಲಿ ತೀರ್ಮಾನ ಆಗಬೇಕು. ರಾಜಣ್ಣ ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದಂಥ ಗೌರವ ಇದೆ. ಅವರು ಸೀನಿಯರ್ ಹಿರಿಯ ರಾಜಕಾರಣಿಗಳು, ಅವರು ಅನುಭವ ಇದೆ. ನೀವು ಅವ್ರನ್ನೇ ಕೇಳಬೇಕು, ಯಾಕೆ ಈ ಥರ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದೀರಿ ಅನ್ನೋದನ್ನು ಅವ್ರನ್ನೇ ಕೇಳಿ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ, ಡಿಕೆ ಶಿವಕುಮಾರ್ ಬಣ ಬದ್ಧ ಕಡು ವೈರಿಗಳಂತೆ ಬಡಿದಾಡಿಕೊಳ್ತಿದ್ದಾರೆ. ಇದರ ನಡುವೆ ಸಿಎಂ ನಾಯಕತ್ವ ಬದಲಾವಣೆ ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏಟಿಗೆ ಎದುರೇಟು ಎನ್ನುವಂತೆ ಬಣ ಬಡಿದಾಟ ಜೋರಾಗಿದ್ದು, ಇದೆಲ್ಲದಕ್ಕೆ ಹೈಕಮಾಂಡ್ ಹೇಗೆ ಬ್ರೇಕ್ ಹಾಕುತ್ತೆ ಅನ್ನೋದೇ ಸದ್ಯಕ್ಕೆ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಈಗ ಶಿಶುಪಾಲ ವಿಚಾರ ಬಂತು, ನಿಮಗೆ ಗೊತ್ತಿರಬಹುದು. ಶ್ರೀಕೃಷ್ಣ ಮತ್ತು ಶಿಶುಪಾಲ ವಿಚಾರ ನಿಜವಾಗಿ ದಂತವಕ್ರ ಮತ್ತು ಶಿಶುಪಾಲ ಸಂಬಂಧಿನೇ. ಏನು ಮಹಾಭಾರತದಲ್ಲಿ ಬರುವಂಥ ಒಂದು ಕಥೆ ಅದು, ಕೃಷ್ಣ ವಿಚಾರದಲ್ಲಿ ಬರುವಂಥ ಕಥೆ. ಆಗ ಶಿಶುಪಾಲ ಯಾವತ್ತಿದ್ರೂ ಬೈತಾ ಇರೋದು ಕೃಷ್ಣನಿಗೆ, ಬೈತಾ ಇರ್ತಾನೆ. ಆಗ ಶಿಶುಪಾಲನ ತಾಯಿ ಕೃಷ್ಣನಿಗೆ ಹೇಳ್ತಾಳಂತೆ, ಅವನಿಗೇನು ಮಾಡಬೇಡ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನಂತೆ, ಕೃಷ್ಣ ಶಿಶುಪಾಲನ ತಾಯಿಗೆ ಹೇಳ್ತಾನೆ, ಇಲ್ಲ ನಾನು ಏನು ಮಾಡಲ್ಲ, ಅವನು ಎಷ್ಟು ಬೇಕಿದ್ರು ಬೈಲಿ, 100ರ ತನಕ ಬೈಲಿ ಅವನು,
1 ಬೈಲಿ 2 ಬೈಲಿ 3 ಬೈಲಿ 10 ಬೈಲಿ 20 ಬೈಲಿ 30 ಬೈಲಿ 40 ಬೈಲಿ 100 ತನಕ ಬೈಯೋದಕ್ಕೆ ಅವಕಾಶ ಕೊಡ್ತೇನೆ. 100ನೇ ಒಂದು ಬೈದರೆ ಸಿಗದಾಕ್ಬಿಡ್ತೀನಿ ಅಂತೇಳಿ. ಅವ 100ನೇ ಒಂದು ಬೈತಾನೆ, ಶಿಶುಪಾಲನನ್ನ ಕೊಲ್ತಾನೆ ಶ್ರೀಕೃಷ್ಣ. ಇದು ಪುರಾಣ ಕಥೆ. ಈಗ ಯಾಕೆ ಜಿ ಸಿ ಚಂದ್ರಶೇಖರ್ ರಾಜಣ್ಣ ಅವ್ರ ಬಗ್ಗೆ ಹೇಳಿದರು ಅಂತಂದರೆ, ಶಿಶುಪಾಲ ಅಂತಂದರೆ ಹೈಕಮಾಂಡ್ ಶ್ರೀಕೃಷ್ಣ ಕಾಯತ್ತೆ 1 2 3 4 5 100 101 ಆದಾಗ ತೆಗೆದು ಬಿಸಾಕತ್ತೆ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದ್ದು. ಓಕೆ, ಬನ್ನಿ ಬಸವರಾಜ್ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾನೆ. ಬಸವರಾಜ್, ಸಾಧಾರಣವಾಗಿ ನಮಗೆ ಕಾಮನ್ ಸೆನ್ಸ್, ಪೊಲೀಸರಿಗೆ ಕಾಮನ್ ಸೆನ್ಸ್ ಕಲಿಸುವಂಥ ರಾಜಣ್ಣ ಅವತ್ತು 2 ಪೆಗ್ ಹಾಕಿದ್ದೀನಿ ಅಂದರು, ಇವತ್ತು 2 ಕೊಂಬೈತ ಅಂತ ಕೇಳ್ತಾ ಇದ್ದಾರೆ. ಇದು ಇರಿಟೇಷನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 2 ಟೀಮ್ಗಳ ನಡುವೆ ಫೈಟ್ ಆಗ್ತಾ ಇದೆಯಾ, ಅಥವಾ ಇದರಿಂದ ಏನಾದರೂ ರಿಸಲ್ಟ್ ಬರುತ್ತಾ? ಹೈಕಮಾಂಡ್ ಮೇಲೆ ಈ ಥರ ಒತ್ತಡ ಹಾಕಿದರೆ ಆಗುತ್ತೆ. ಯಾಕಂದರೆ ಗೆದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ನಾವಿದ್ದೀವಿ. ಇವರು ರಾಜಣ್ಣ ಹೇಳ್ತಾ ಇದ್ರು, ನೋಡ್ರಿ ಸಿದ್ದರಾಮಯ್ಯ ಮಾಸ್ ಲೀಡರ್, ಸಿದ್ದರಾಮಯ್ಯ ಇಲ್ಲದೇನೂ ಆಗೋದಿಲ್ಲ ಅಂತೇಳಿ. 2000 ನೀವೆಲ್ಲ ಯಾಕೆ ಪ್ರಶ್ನೆ ಕೇಳಲ್ಲ? 2018ರಲ್ಲಿ ಇದೇ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಕಾಂಗ್ರೆಸ್ ಹೋಯ್ತಲ್ಲ, 80ಕ್ಕಿಂತ ಜಾಸ್ತಿ ಬರೋಕ್ಕಾಗಿಲ್ಲ. ಇದಕ್ಕೇನು ಹೇಳ್ತಾರೆ ಅವರೆಲ್ಲ? ಒಟ್ಟಾರೆಯಾಗಿ ಫಲಿತಾಂಶ ಏನು ಇವರ ನಡುವಿನ ಕಚ್ಚಾಟದಲ್ಲಿ? ಭಾಳ ಸ್ಪಷ್ಟ ಜಯಪ್ರಕಾಶ್. ಇಲ್ಲಿ ರಾಜಣ್ಣ ಅವರು ಮುಂದೆ ಚುನಾವಣಾ ನಿವೃತ್ತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮುಂದೆ ರಾಜಕೀಯದಲ್ಲಿ ಏನೂ ಆಗಬೇಕು ಅನ್ನೋಂಥ ಮಹತ್ವಾಕಾಂಕ್ಷೆ ಇಲ್ಲ. ಅದ್ರ ಜೊತೆಗೆ ನೀವು 4 ಜನ ಸಚಿವರ ಪೈಕಿ ಅತಿ ಹೆಚ್ಚು ಮಾತನಾಡ್ತಾ ಇರ್ತಕ್ಕಂಥದ್ದು ಕೆ ಎನ್ ರಾಜಣ್ಣ ಅವರೇ. ಇನ್ನು ಟೋಟಲ್ ಆಗಿ ಸಿ ಎಂ ಬಣವಣೆ ರಾಜಣ್ಣ ಅವರನ್ನು ಚೂ ಬಿಟ್ಟಂತೆ ಕಾಣಿಸ್ತಾ ಇದೆ. ಯಾಕಂದರೆ ಅವರೇ ಪದೇ ಡಿ ಸಿ ಎಂ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥದ್ದು, ಅಥವಾ ಅವರ ಡಿ ಸಿ ಎಂ ಅವ್ರ ಪರವಾಗಿ ಯಾರೆಲ್ಲ ಸಮರ್ಥನೆ ಮಾಡ್ಕೊಳಕ್ಕೆ ಬರ್ತಾರಲ್ಲ ಅವರಷ್ಟನ್ನು ಕೂಡ ವಾಗ್ದಾಳಿ ಮಾಡ್ತಕ್ಕಂಥ ಕೆಲಸವನ್ನು ರಾಜಣ್ಣ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಮೂಲಕ ಅವರ ಒಂದು ಸ್ಪಷ್ಟವಾಗಿದೆ, ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನು 2 ಹುದ್ದೆಯಲ್ಲಿ ಅನುಭವಿಸೋಕ್ಕೆ ಬಿಡಬಾರ್ದು, ಅದರಲ್ಲೂ KPCC ಕಿತ್ಕೋಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದು ನಡೀತಾ ಇದೆ. ಯಾಕಂದರೆ ಈ ಹಿಂದೆ ಡಿ ಸಿ ಎಂ ಹೆಚ್ಚುವರಿ ಡಿ ಸಿ ಎಂ ಸಮುದಾಯಕ್ಕೊಂದು ಡಿ ಸಿ ಎಂ ಬೇಕೇ ಬೇಕು ಅಂತ ಪಟ್ಟಣ ಹಿಡ್ಕೊಂಡು ಕೂತವರು ಇದೇ ರಾಜಣ್ಣ ಅವರು. ಈಗ ಅದರ ಮುಂದುವರೆದು ಅದು ಯಾವಾಗ ಆಗಲೇ ಇಲ್ವೋ ಅದರ ಮುಂದುವರೆದ ಭಾಗವಾಗಿ ಈಗ ಡಿ ಸಿ ಎಂ ಒಂದೇ ಹುದ್ದೆ ಇರಬೇಕು, KPCCಯನ್ನು ಕಿತ್ಕೊಳ್ಳೇಬೇಕು. ನಾನು ಕೂಡ KPCC ಆಕಾಂಕ್ಷಿ, ಅಂದರೆ 2 ಹುದ್ದೆ ಇಲ್ಲಲ್ಲ, ನಾನು ಸಚಿವ ಸ್ಥಾನ ಬಿಡೋಕ್ಕೂ ರೆಡಿ ಇದ್ದೇನೆ, ನನಗೆ KPCC ಸ್ಥಾನ ಕೊಡಿ ಅನ್ನುವಂಥ ಬಹಿರಂಗ ಹೇಳಿಕೆ ಮೂಲಕ ಒಂದು ರೀತಿಯಲ್ಲಿ ಹೈಕಮಾಂಡ್ಗೊಂದು ಥ್ರೆಟ್ಟನ್ನು ಕೊಡ್ತಕ್ಕಂಥದ್ದು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಏನು ಏಕಚಕ್ರಾಧಿಪತ್ಯವನ್ನು ಪಕ್ಷದಲ್ಲಿ ಮಾಡಬೇಕನ್ನುವಂಥ ಹೋಗ್ತಾರಲ್ಲ ಮುಂದಿನ ದಿನಗಳಲ್ಲಿ, ಅದಕ್ಕೂ ಕೂಡ ಒಂದಷ್ಟು ಥ್ರೆಟ್ ಕೊಡುವಂಥ ಕೆಲಸ ಆಗ್ತಕ್ಕಂಥದ್ದು. ಅದರ ಜೊತೆಗೆ 5 ವರ್ಷಗಳ ಕಾಲ ಸಿ ಎಂ ಆಗೇ ಸಿದ್ದರಾಮಯ್ಯ ಅವರು ಇರಬೇಕು ಅನ್ನುವಂಥದ್ದು, ಅಥವಾ ಅದರ ಹೊರತಾಗಿ ಕೂಡ ಸಿದ್ದರಾಮಯ್ಯ ಅವರು ಇಳಿದ್ರೆ ಆ ಬಣದಿಂದನೇ ಸಿದ್ದರಾಮಯ್ಯ ಅವರ ಬಣದಿಂದನೇ ಒಬ್ಬರು ಯಾರಾದರೂ ಸಿ ಎಂ ಆಗಬೇಕು ಅನ್ನುವಂಥದ್ದು. ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಸಿ ಎಂ ಆಗಿ ನೋಡೋಕ್ಕೆ ಇಷ್ಟಪಡಲ್ಲ ಅನ್ನುವಂಥದ್ದು ಅವರ ಸ್ಪಷ್ಟ ನಡೆಯಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಎಷ್ಟೇ ವಾರ್ನಿಂಗ್ ಕೊಟ್ಟರು, ಎಚ್ಚರಿಕೆ ಕೊಟ್ಟರು ಕೂಡ ಇವರು ಬಗ್ಗುವಂತೆ ಕಾಣ್ತಾ ಇಲ್ಲ. ಬೇಕಿದ್ರೆ ಪಾರ್ಟಿಯಿಂದ ತೆಗಿಲಿ, ಅಷ್ಟು ನನ್ನ ಮೇಲೆ ಕೋಪ ಇದ್ದರೆ ಅನ್ನುವಂಥ ಆಪ್ತರಿಕ ಮಾತುಗಳು ಕೂಡ ಬಂದಿರತಕ್ಕಂಥದ್ದು. ಯಾವುದೇ ನಿರ್ಧಾರಗಳಾಗಲ್ಲ, ಇದು ಇಷ್ಟೇ ತಿಕ್ಕಾಟ ಆಗ್ತಾ ಹೋಗ್ತದೆ ಹೊರತು. ಓಕೆ